ವಾ 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 ಎಂತ ಮ್ಯಾಚಿಗಿರು ಅಜ್ಜಿ ಚಿಂದಿ ಉಡಾಯಿಸಿ ಇಟ್ಬಿಟ್ರು ಆರ್ ಅವರು. ಯಾರು ಅನ್ಕೊಂಡಿದ್ರು ಗುರು ಇವತ್ತು ಆರ್ ಅವರು ಗೆಲ್ತಾರೆ, ಟೇಬಲ್ ಟಾಪಲ್ಲಿ ಇರುವಂಥವ್ರು ಹೊಡಿತಾರೆ. ಆರ್ ಬಂದ್ಬಿಟ್ಟು ಬಾಟಮಿಂದ ಸೆಕೆಂಡು, ಅವರವರ ಟೇಬಲ್ ಮೇಲ್ಗಡೆಯಿಂದ ಸೆಕೆಂಡು. ಸೊ ಇವ್ರು ಬಂದ್ಬಿಟ್ಟು ಅವ್ರಿಗೆ ಹೊಡಿತಾರ ಅನ್ನೋದನ್ನೇ ಇದ್ದಿದ್ದು ಸೀನು. ಇವತ್ತು ಸ್ಟಂಡ್ ಮಾಡ್ಬಿಟ್ಟು ಇಟ್ಬಿಟ್ಟಿದ್ದಾರೆ. IPL ಇಸ್ಲೇನೆ 200+ ಚೇಸ್ ಮಾಡೋದು ಫಾಸ್ಟೆಸ್ಟ್ ಗುರು. ಇದು ಜಸ್ಟ್ 16 ಓವರ್ ಒಳಗಡೆ ಚೇಸ್ ಮಾಡಿ ಬಿಸಾಕಿದ್ದಾರೆ. ಎಲ್ಲಿ ಇವ್ರಿಗೆ 250 ಕೋಟಿ ಕೂಡ ಹೊಡೆದ್ಬಿಟ್ಟು ಮುಗಿಸೋ ಥರ ಕಾಣಿಸ್ತಾ ಇತ್ತು ಇವತ್ತು. ಸೂರ್ಯವಂಶಿ ಏನಾರು ಇದ್ದಿತ್ತು ಅಂತಂದರೆ 15 ಓವರ್ನು ಬೇಕಾಗಿರಲಿಲ್ಲ, ಇನ್ನೂ ಬೇಗನೆ ಮುಗಿಸೋ ಹಂಗೆ ಚಿಂದಿ ಉಡಾಯಿಸ್ಬಿಡೋರು ಅಂತ ಅನ್ಕೊಳ್ಳಿ. ಏನು ಗುರು ಯಪ್ಪ ಆಡಿದ್ದು ಕೊಟ್ಟಿದ್ದು ಅವನ ಅಜ್ಜಿ. ಮನುಷ್ಯ ಹುಡುಗ ಕೊಟ್ಟಿದ್ದು ಅವನ ಅಜ್ಜಿ ಚಿಂದಿ ಉಡಾಯಿಸ್ಬಿಟ್ರು ಹಂಗೇನೆ, ಹಾಕೊಂಡು ಚಿತ್ರಾನ್ನ ಮಾಡಾಕ್ಬಿಟ್ರು ಹಂಗೇನೆ. ರಾಜಸ್ಥಾನ್ ರಾಯಲ್ಸ್ ಅವರು ಗುಜರಾತ್ ಟೈಟನ್ಸ್ ಅವ್ರನ್ನ ಸ್ಟಂಡಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ಅವಾಗ ಗುಜರಾತ್ ಟೈಟನ್ಸ್ ಫೀಲ್ಡರ್ಸ್ಗಳೆಲ್ಲ ಬೌಲರ್ಸ್ಗಳು ಬೌಲಿಂಗ್ ಮಾಡೋಕ್ಕೆ ಎದುರ್ಕೊಂತಾರೆ, ಫೀಲ್ಡರ್ಸ್ಗಳು ಫೀಲ್ಡಿಂಗ್ ಮಾಡೋಕ್ಕೆ ಎದುರ್ಕೊಂತಾರೆ, ಕ್ಯಾಪ್ಟನ್ಸಿ ಮಾಡೋಕೆ ಎದುರ್ಕೊಂಡ್ಬಿಡ್ತಾರೆ. ಹಂಗಾಗಿ ಹೋಗ್ಬಿಟ್ಟಿದ್ದು ಸೀನ್ ಇವತ್ತು. ಚಿತ್ರಾನ್ನ ಅಷ್ಟೇ ಸಿಂಪಲ್ ಆಗಿ ಹೇಳಬೇಕು ಅಂದರೆ. ಎಲ್ಲೆಲ್ಲಿ ಪೋಪ್ಳಲ್ಲಿ 82 ರನ್ ಹೊಡೆದು ಬಿಸಾಕವ್ರಲ್ಲಿ 210 ಚೇಸ್ ಮಾಡಬೇಕಾದ್ರೆ. ಪೋಪ್ಳಲ್ಲೇ ಅಷ್ಟೊಂದು ಹೊಡೆದು ಬಿಸಾಕಿದ್ಮೇಲೆ ಇನ್ನೇನಲ್ಲಿ 6 ಓವರ್ಗೆ 87 ಅಂತಾದರೆ ಅಲ್ಲಿಂದಲೂ ಪುಲ್ ಬ್ಯಾಕ್ ಮಾಡ್ಬೋದಾಗಿತ್ತು. ವಿಕೆಟ್ ಪಟ ನಂಗೆ ಇತ್ತಿತ್ತು ಅಂದರೆ, ಬಟ್ ಆಗಲಿಲ್ಲ. ಒಂದು ಗೇರಲ್ಲಿ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಸೆಕೆಂಡ್ ಬಾಲ್ ಸೂರ್ಯವಂಶಿ, ಏನು ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಮಾತಾಡ್ತೀನಿ, ಸೆಕೆಂಡ್ನೇ ಬಾಲನೇ 6 ಅಲ್ಲಿಂದ ಸ್ಟಾರ್ಟ್ ಮಾಡಿದವ್ರು ನೋಡಿ. ಅವ್ರ ಅಜ್ಜಿ ಯಾವ ಬಿಡಲಿಲ್ಲ, ಸೆಂಚುರಿ ಆಗೋವರೆಗೂ ಬಿಡಲಿಲ್ಲ ಗುಜರಾತ್ ಟೈಟನ್ಸ್ ಬೌಲರ್ಸ್ಗಳನ್ನ. ಹುಚ್ಚನಾಗಿ ಹೊಡೆದು ಇಟ್ಟಾಡ್ಸ್ಕೊಂಡು ಓಡಾಡ್ಸ್ಕೊಂಡು ರೋಡಲ್ಲಿ ಹೊಡಿತಾರಲ್ಲ ಹಂಗೆ ಹೊಡೆದಿರೋದು ಇವತ್ತು ಗುಜರಾತ್ ಟೈಟನ್ಸ್ ಬೌಲರ್ಸ್ಗಳಿಗೆ. ಎಕ್ಸ್ಪೀರಿಯನ್ಸ್ ಆದರೂ ಅಷ್ಟೇ, ಇನ್ಎಕ್ಸ್ಪೀರಿಯನ್ಸ್ ಆದರೂ ಅಷ್ಟೇ, ಯಾವ ಮಗಂಗೂ ಬಿಟ್ಟಿಲ್ಲ. ಹಾಕೊಂಡು ರುಬ್ಬಿರೋದೇ, ಹಾಕೊಂಡು ಚಚ್ಚಿರೋದೇ. ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕಂತ ಬರ್ತಾರೆ ಇವತ್ತು. ರಾಜಸ್ಥಾನದವ್ರೇ ಟಾಸ್ನ ಗೆದ್ದಿದ್ದು ಗುಜರಾತ್ ಟೈಟನ್ಸ್ನ ಫಸ್ಟ್ ಬ್ಯಾಟಿಂಗಿಗೆ ಹಾಕಿದ್ರು. ಇವತ್ತು ವಿಕೆಟ್ಸ್ ಏನು ಬಿದ್ದಿಲ್ಲ, ಅಲ್ಲಿ 6 ವಿಕೆಟ್ ಬಿದ್ದಿದೆ. 2 ಕಡೆ ನೋಡ್ತು ಅಂತಂದರೆ ಅಲ್ಲೊಂದು 2 ವಿಕೆಟ್, ಇಲ್ಲೊಂದು 4 ವಿಕೆಟ್ ಬಿದ್ದಿದೆ ಅಷ್ಟೇ. ಚೆನ್ನಾಗೇನೆ ಆಡಿದ್ರು ಗುಜರಾತ್ ಟೈಟನ್ಸ್ ಅವರು ಬ್ಯಾಟಿಂಗ್ನ. ಸೊ 210 ಅಂತಂದರೆ ಚೆನ್ನಾಗೇನೆ ಬ್ಯಾಟಿಂಗ್ನ ಆಡಿದ್ದಾರೆ, ಏನು ಕಳಪೆ ಆಗಿಲ್ಲ, ಏನು ಆಡಿಲ್ಲ. ಸಾಯಿ ಸುದರ್ಶನ್ ಜೊತೆಗೆ ಶುಭ್ಮನ್ ಗಿಲ್ ಅವರ ಪಾರ್ಟ್ನರ್ಶಿಪ್ ಸಖತ್ತಾಗೇನೆ ಬಿಲ್ಡ್ ಆಯಿತು. ಎಷ್ಟು ಆಲ್ಮೋಸ್ಟ್ ಒಂದು 80+ ರನ್ಸು, 87 ರನ್ಸು ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಗಿದ್ದು. ಅಲ್ಲಿ ತಿಕ್ಷಾ ಬಂದ್ಬಿಟ್ಟು ವಿಕೆಟ್ ಇದ್ದಾರೆ. ಸಾಯಿ ಸುದರ್ಶನ್ದು ಲಾಂಗ್ ಆನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗದೆ ಇದ್ದಂಗೆ ಈ ಕಡೆಯಿಂದ ಇವ್ರದ್ದು ಒಂದು ಕ್ಯಾಚ್ ಆಪರ್ಚುನಿಟಿ ಕ್ರಿಯೇಟ್ ಆಗಿತ್ತು. ಸೂರ್ಯವಂಶಿನೇ ಕ್ಯಾಚ್ನ ಬಿಟ್ಟಿದ್ರು ಶುಭ್ಮನ್ ಗಿಲ್ ಅವ್ರದ್ದು ಸ್ಕ್ವೇರ್ ಲೆಗ್ ರೀಜನಲ್ಲಿ. ಸೊ ಆ ಒಂದು ಕ್ಯಾಚ್ ಡ್ರಾಪ್ ಆಯಿತು. ಅಲ್ಲಿಂದ 83 ರನ್ಸ್ವರೆಗೂ ಕೂಡ ತೊಗೊಂಡ್ರು. ಸೆಂಚುರಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಇವತ್ತು 2 ಸೆಂಚುರಿ ಆಗೋ ಥರ ಇತ್ತು. ಇವ್ರದ್ದೇನೋ ಸೆಂಚುರಿ ಶುಭ್ಮನ್ ಗಿಲ್ದು ಆಗಿತ್ತು ಅಂತಂದರೆ. ಸೊ ಇವರು ಕೂಡ ಬೌಂಡ್ರಿನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ರಿಯಾನ್ ಪರಾಗ್ ಅವರು ಕಡಕ್ಕಾಗಿ ಹಿಡ್ಕೊಂಡ್ರು ಕ್ಯಾಚ್ನ. ಇಬ್ಬರು ಓಪನರ್ಸ್ನು ಕೂಡ ತಿಕ್ಷಣ ಅವ್ರನ್ನೇ ಎತ್ತಿದ್ದು. ಜಾಸ್ ಬಟ್ಲರ್ ಅವರ ಪಾರ್ಟ್ನರ್ಶಿಪ್ ಸಾಕಾಗಿತ್ತು ಶುಭ್ಮನ್ ಗಿಲ್ ಅವ್ರ ಜೊತೆಗೆ. ಅವರು ಕೂಡ ಲಾಸ್ಟ್ವರೆಗೂ ನಿಂತ್ಕೊಂಡು ನಾಟ್ ಔಟ್ ಆಗಿ ಉಳ್ಕೊಂಡು 50 ರಮ ಅನ್ನಂಗೆ ಇಟ್ಬಿಟ್ಟು. ಸೊ ಈ 3 ಜನದ ಮೇನ್ ಕಾಂಟ್ರಿಬ್ಯೂಷನ್, ಮೈನ್ ಚಂಕ್ ಆಫ್ ರನ್ಸು ಬಂದಿರುವಂಥದ್ದು. ಟಾಪ್ ಹೆವಿ ಅಂತ ಮಾತಾಡ್ತಿರ್ತೀವಿ. ಸೊ ಟಾಪ್ ಹೆವಿ ಪರ್ಫಾರ್ಮೆನ್ಸ್ ಇವತ್ತು ಗುಜರಾತ್ ಟೈಟನ್ಸ್ ಅವರು ಕೊಟ್ಟಿರೋದು. 3 ಜನನೇ ಕೊಟ್ಟಿರೋದು. ಆಮೇಲೆ ವಾಷಿಂಗ್ಟನ್ ಸುಂದರ್ ಬಂದರು, ಅಲ್ಲಿ ಓದಾಪುಟ್ಟ ಥರ ಹೋದರು. ಆಮೇಲೆ ರಾಹುಲ್ ಟೆವಾಟಿಯಾ ಬಂದ್ಬಿಟ್ಟು LBW ಆಗಿದ್ದು ಜೋಫ್ರಾ ಆರ್ಚರ್ಗೆ ಇವತ್ತು ಸರಿ ಇಕ್ಕಿದ್ರೆ 49 ರನ್ ಇಟ್ಟಿದ್ದಾರೆ. ಇವ್ರು ಏನ್ಗುರು ಉಳಿಸ್ಕೊಂಡಿರೋದು ಆ ಕಡೆ 1 ಓವರ್ಗೆ 33 ರನ್ ಎಕ್ಕಿಸ್ಕೊಂಡಿದ್ದಾರೆ ಅಲ್ಲಿ ಗುಜರಾತ್ ಟೈಟನ್ಸ್ ಬೌಲರ್ಸ್ಗಳು. ಈ ಟ್ಯಾಡ್ಸ್ಕೊಂಡು ಹುಚ್ಚನ ಹೊಡೆದಂಗೆ ಇಪ್ಪಿಡಿ ರುಬ್ಬಾಡ್ಬಿಟ್ಟಿದ್ದಾರೆ ಹಂಗೆ ಹಾಕೊಂಡು. 210 ರನ್ ಟಾರ್ಗೆಟ್ ಕೊಡ್ತಾ ಇದ್ದಂಗೆ ಇದನ್ನ ಚೇಸ್ ಮಾಡಿದಂತ ಬಂತಂತ ರಾಜಸ್ಥಾನ್ ರಾಯಲ್ಸು. 160+ ಪಾರ್ಟ್ನರ್ಶಿಪ್, ಓಪನಿಂಗ್ ಪಾರ್ಟ್ನರ್ಶಿಪ್ಪು ಅಲ್ಲಿ ಯಪ್ಪ ಸ್ಟಂಡ್ ಆಗೋಗ್ಬಿಟ್ರು ಎಲ್ಲರೂ. ನನ್ನ ಅಜ್ಜಿ ಕಳೆದೋಗ್ಬಿಟ್ರು ಅಂತ ಅನ್ಕೊಳ್ಳಿ, ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಇಬ್ಬರು ಓಪನಿಂಗ್ ಪೇರಿಂದ. ಅವ್ನ ಅಜ್ಜಿ ಯಶಸ್ವಿ ಜಾಯ್ಸ್ವಾಲ್ ಸುಮ್ಮನೆ ನಿಂತ್ಕೊಂಡು ನೋಡ್ತಾವ್ರಲ್ಲ ಆ್ಯಂಕರ್ ರೋಲಲ್ಲಿ, ಅಲ್ಲೋಗ್ತೈತೆ ಇಲ್ಲೋಯ್ತೈತೆ 6ಗಳು. ಅವನ ಅಜ್ಜಿ ರುಬ್ಬಾಡ್ತಾರೆ ಅಂತ ದೂರ ಹೊಡಿತಾರಲ್ಲ ಗುರು. 14 ವರ್ಷದ ಯುವಕ ದೂರ ಅಷ್ಟು ದೂರ ಹೊಡೆಯುವಂಥದ್ದು 6. ಅವ್ರ ಅಜ್ಜಿ ಏನು ಟೈಮಿಂಗು, ಏನಲ್ಲಿ ನಾನೇ ಸ್ಟ್ಯಾಂಡಾಗಿ ಹೋಗ್ಬಿಟ್ಟೆ ಮಗ, ಹಿಂಗೆಲ್ಲ ಹೊಡಿತಾರ ಗುರು 14 ವರ್ಷದ ಪ್ಲೇಯರು ಅಂತ. ಅದಕ್ಕೋಸ್ಕರನೇ ರಾಜಸ್ಥಾನ್ ರಾಯಲ್ಸ್ ಅವರು ಇಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂತ ಕಾಣಿಸುತ್ತೆ ಇವ್ರ ಮೇಲೆ. ಇಲ್ಲ ಇವರು ಬೇಕೇ ಬೇಕು ಅಂತ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಕೊಡಲ್ಲ, ಚಾನ್ಸ್ ಕೊಡ್ತಾರೆ ಅಂತ ಫಸ್ಟ್ ಸೀಸನಲ್ಲೇ. ಬಟ್ ಕೊಟ್ಟರು. ಸಂಜು ಸ್ಯಾಮ್ಸನ್ಗೆ ಅಲ್ಲಿಲ್ಲೆಲ್ಲ ಇಂಜುರಿ ಆಯಿತು, ಅಲ್ಲಿಂದ ಆಪರ್ಚುನಿಟಿ ಸಿಕ್ತು. ಬಟ್ ಈ ಥರ ಗ್ರ್ಯಾಬ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನೆಕ್ಸ್ಟ್ ಸೀಸನ್ ಇವ್ರು ಬಿಡಲ್ಲ. ನನ್ನ ಪ್ರಕಾರ ಬಿಟ್ಟರು ಅಂದರೆ ಇವ್ರು ಸ್ಟಾಕ್ಸು ಮೇಲಕ್ಕೆ ಹೋಗ್ಬಿಟ್ರದು IPL ಆಕ್ಷನಲ್ಲಿ. ಯಪ್ಪ ಸ್ಟಂಡು 17 ಬಾಲಿಗೆ ಬಂದಂಥ 50 IPL ಇತಿಹಾಸದಲ್ಲೇ ಯಂಗೆಸ್ಟ್ ಪ್ಲೇಯರ್ ಆಗ್ತಾರೆ. ಫಾಸ್ಟೆಸ್ಟ್ 50ನ ಹೊಡೆಯೋದಕ್ಕೆ 17 ಬಾಲ್ಗೆ ಯಂಗೆಸ್ಟು ಸೆಂಚುರಿ ಹೊಡೆಯೋದಕ್ಕೂ ಕೂಡ ಅಷ್ಟೇ. IPL ಅಲ್ಲಿ ಮಾತ್ರ ಅಲ್ಲ ಗುರು, ಎಂಟೈರ್ T20 ಹಿಸ್ಟ್ರಿನೇ ಆಗ್ತಾರೆ ಯಂಗೆಸ್ಟ್ ಪ್ಲೇಯರು. ಕಾಂಪಿಟೇಟಿವ್ ಕ್ರಿಕೆಟ್ ಅಂತ ಬಂದಾಗ, ಪ್ರೊಫೆಷನಲ್ ಕ್ರಿಕೆಟ್ ಅಂತ ಬಂದಾಗ ಯಂಗೆಸ್ಟ್ ಪ್ಲೇಯರ್ ಆಗ್ತಾರೆ ಸೆಂಚುರಿನ ಹೊಡೆಯೋದಕ್ಕೆ. 14 ವರ್ಷದ ಯುವಕ. ಅದು IPL ಅಂತ ಬಂದಾಗ ಸೆಕೆಂಡ್ ಫಾಸ್ಟೆಸ್ಟ್ ಆಗ್ತಾರೆ. ಆಫ್ಟರ್ ಕ್ರಿಸ್ ಗೇಲ್.
ನಮ್ಮ ಆರ್ ಸಿ ಬಿಗೆ ಹೊಡೆದ್ರಲ್ಲ, ನಾಯಿಗೆ ಹೊಡೆದಂಗೆ ಹೊಡೆದ್ಲು ಇಟ್ಟಾಡ್ಸ್ಕೊಂಡ್ರು. ಸೊ ಅದಾದಮೇಲೆ ಇದೇನೇ 35 ಬಾಲಿಗೆ ಬಂದಂಥ ಸೆಂಚುರಿ, 17 ಬಾಲಿಗೆ 50, 35 ಬಾಲಿಗೆ ಸೆಂಚುರಿ, ಹುಚ್ಚನಾಗಿ ಇಟ್ಟಾಡಿಸ್ತಾರೆ ಗುರು. ಇಶಾಂತ್ ಶರ್ಮನ್ ಎಕ್ಸ್ಪೀರಿಯನ್ಸು ಇಲ್ಲ, ವಾಷಿಂಗ್ಟನ್ ಸುಂದರ್ನ ಸ್ಪಿನ್ಗೂ ಇಲ್ಲ, ಸಾಯಿ ಕಿಶೋರ್ ಸ್ಪಿನ್ಗಂತೂ ಕೇಳಂಗೇ ಇಲ್ಲ. ಆ್ಯಂಡ್ ಜನತ್ ಒಬ್ಬರನ್ನ ಕರ್ಕೊಂಬರ್ತಾರೆ, ಅವನ ಅಜ್ಜಿ ಎಲ್ಲ ಬಾಲು ಬೌಂಡ್ರಿ ಸಿಕ್ಸ್ ಇಟ್ಟಿ ಚಿಂದಿ ಉಡಾಯಿಸ್ಬಿಡ್ತಾರೆ. ಒಂದು ಓವರಲ್ಲಿ 30 ರನ್ನು ಕೊಟ್ಟರು. ಜನತ್ಗೆ ಬೌಲಿಂಗ್ಗೆ ಮರ್ತೋಗ್ಬೇಕು ಅಂದ್ಕೊಟ್ಟವ್ರು ಇವತ್ತು. ಕರ್ಮತ್ ಕಾಂಡ ಪಾಪ ಬೌಲರ್ ನೋಡಿ, 14 ವರ್ಷದ ಹುಡುಗ ಒಂಥರ ಕೆರಿಯರ್ನೇ ಬರ್ಬಾದ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೇಕು. ಇವತ್ತು 30 ರನ್ ಇಕ್ಕಿಸ್ಕೊಂಡಿದ್ದಾರಲ್ಲ ಗುರು ಜನತ್ ಅವ್ರು. ಇವತ್ತು ಆಪರ್ಚುನಿಟಿ ಸಿಗೋದೇ ರೇರು. ಅಂದಲ್ಲಿ ಬಂದ್ಬಿಟ್ಟು ಈ ಥರ ಹಿಡಿಸ್ಕೊಟ್ರು ಚಿಕ್ಕ ಹುಡುಗನ ಕೈಲಿ ಅಂತಂದರೆ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗೋಗ್ಬಿಡ್ತದಲ್ಲ ಗುರು ಪಾಪ. ಯಾವಪ್ಪ ಇನ್ನೇನು ಜಾಸ್ವಾಲ್ ಫಿನಿಶ್ ಮಾಡ್ಕೊಂಡು ಕೊಟ್ಟಿದ್ದು ಮ್ಯಾಚ್, ಇವ್ರು ಔಟ್ ಆಗ್ತಾ ಇದ್ದಂಗೆ ಬೋಲ್ಡ್ ವಿಕೆಟ್ ಬಿಟ್ಕೊಂಡು ಹೊಡೆಯೋಕೆ ಹೋಗಿದ್ರು, ಪ್ರಸಿದ್ಧ ಕೃಷ್ಣ ಬೋಲ್ಡ್ ಮಾಡಿದ್ರು. ಸೊ ಎಲ್ಲ ಇನ್ನೇನು ಪ್ರಸಿದ್ಧ ಕೃಷ್ಣಂಗೂ ಇಟ್ಟಿದ್ದಾರೆ ಚೆನ್ನಾಗಿ. ಪ್ರಸಿದ್ಧ ಕೃಷ್ಣಂಗೆ ಏನು ಬಿಟ್ಟಿದ್ದಾರೆ ಅಂತ ಅಲ್ಲ, ಅವರು 40+ ಹೊಡ್ಸ್ಕೊಂಡಿದ್ದಾರೆ ಸರಿಯಾಗೇ. ಅವರು ಹೆವಿ ಕಾಸ್ಟ್ಲಿಯಾಗಿ ಜನತ್ ಒಂದೇ ಓವರ್ 30 ರನ್ನು ಅಜ್ಜಿ ಹುಚ್ಚನಾಗಿ ಹೊಡ್ಸ್ಕೊಂಡಿದ್ದಲ್ಲಿ. ಇಶಾಂತ್ ಶರ್ಮಗೆ ಏನು ಕಮ್ಮಿ ಬಿಡಲಿಲ್ಲ, ಇಶಾಂತ್ ಶರ್ಮಗೂ ಕೂಡ ಸರಿಯಾಗೇ ಇಟ್ಟರಲ್ಲಿ. ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳಿಗೂ ಇಟ್ಟಿದ್ದಾರಲ್ಲ ಗುರು. ಕರ್ಮ ಗುಜರಾತ್ ಅವ್ರು ಇವತ್ತು ಹೋಗ್ಬಿಟ್ಟು ಯಾವ ಮಗ್ಲಲ್ಲಿ ಎದ್ಬಿಟ್ಟು ಬಂದಿದ್ರು ಎಲ್ಲರೂ ಸರಿಯಾಗಿ ಇನ್ನೊಂದ್ಸಲ ನೋಡ್ಕೊತಾರೆ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಇವತ್ತು ಅವ್ರ ಬೆಲೆ ಇದೆ, ಗುಜರಾತ್ ಗೆಲ್ತಾರೆ ಅಂತ. ಬಟ್ ಈ ರೇಂಜಿಗೆ ಅಜೀವಾಗಿ ಸೋಲ್ತಾರೆ ಅಂತ ಯಾರು ಕೂಡ ಅನ್ಕೊಡ್ಲಿಲ್ಲ. ಇಷ್ಟು ಫಾಸ್ಟಾಗಿ ಚೇಸ್ ಮಾಡ್ಕೊತಾರೆ. 200 ರನ್ನ ಫಾಸ್ಟೆಸ್ಟ್, ಅದೇ ಹೇಳಿದ್ನಲ್ಲ IPL ಇಷ್ಟಲೇ 200+ ಹೋದಾಗ ಫಾಸ್ಟೆಸ್ಟಾಗಿ ಚೇಸ್ ಆಗಿರುವಂಥ ಮ್ಯಾಚ್ ಇದು. ಯಾವಾಗಲೂ ಬುಡಕ್ಕೆ ಹೋಗೋದು 200+ ಅಂತ ಬಂದಾಗ 18, 19, 20 ಆ ಥರ ಓವರ್ಗೆ ಹೋಗೋದು. ಇದು ಆಲ್ಮೋಸ್ಟ್ 16ನೇ ಓವರಲ್ಲೇ ಮುಗಿದೋಯ್ತು ಮ್ಯಾಚು, ಫಾಸ್ಟೆಸ್ಟು. ಅಜ್ಜಿ ಏನಲ್ಲಿ ಕೊಟ್ಟಿದ್ರು, ಏನು ಪರಾಗಲ್ಲಿ ಬಂದ್ಬಿಟ್ಟು ಫಿನಿಶ್ ಮಾಡ್ಕೊಂಡು ಕೊಡಬೇಕಾಗಿತ್ತು ಅಷ್ಟೇ. ನಿತೀಶ್ ರಾಣಾ ಇನ್ನೇನು ತಿರ್ಕೊಂಡು ಹೊಡೆಯೋಕೆ ಹೋಗ್ಬಿಟ್ಟು ಅಲ್ಲಿ LBW ಆಗಿದ್ದು. ಸೊ ಅಲ್ಲಿ ಏನಲ್ಲ ಔಟ್ ಆಗುವಂಥ ಅಗತ್ಯತೆ, ಆ ಥರ ಎಲ್ಲ ತಿರ್ಕೊಂಡು ರಿಸ್ಕಿ ಶಾಟ್ ಹೊಡೆಯುವಂಥ ಅಗತ್ಯತೆ ಇರಲಿಲ್ಲ. ಅಲ್ಲಿ ನಾರ್ಮಲ್ ಕ್ರಿಕೆಟಿಂಗ್ ಶಾಟ್ ಆಡಿದ್ರೆ ಆಗಿತ್ತು. ಸೊ ಅವ್ರ ವಿಕೆಟ್ ಹೋಗ್ತಾ ಇದ್ದಂಗೆ ಈ ಕಡೆಯಿಂದ ಬಂದ್ಬಿಟ್ಟು ರಿಯಾನ್ ಪರಾಗು ಜೈಸ್ವಾಲ್ ಜೊತೆಗೆ ಹಾಕೊಂಡು ರುಬ್ಬಾಡ್ಬಿಟ್ಟು ಮುಗಿಸಾಕಿದ್ರು ಅಷ್ಟೇ. ಜೈಸ್ವಾಲ್ದು ಕೂಡ ಮೆಚ್ಕೊಳ್ಳೇಬೇಕು, 70 ರನ್ ಸಾಗರ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಆಲ್ ಓವರ್ ಚಿಂದಿ ಉಡಾಯಿಸಿರು ರಾಜಸ್ಥಾನ್ ರಾಯಲ್ಸ್. ಇಂಥ ಬ್ಯಾಟಿಂಗಲ್ಲಿ ಕ್ಲೋಸ್ ಮ್ಯಾಚ್ ಎಲ್ಲ ಬಂದ್ಬಿಟ್ಟು ಸೋತಾರೆ ಎಷ್ಟೊಂದು ಮ್ಯಾಚು ರಾಜಸ್ಥಾನ್ ರಾಯಲ್ಸು. ಇಂಥ ಬ್ಯಾಟಿಂಗ್ ಎಲ್ಲ ಮುಂಚೆ ಆಡಿತ್ತು ಅಂತಂದರೆ ಅವನ ಅಜ್ಜಿ ಎಲ್ಲ ಟೀಮ್ಗಳು ಸಲ್ಯೂಟ್ ಹೊಡೆಯೋರು ನಿಂತ್ಕೊಂಡಲ್ಲಿ ರೈಗೆ ಬಿಡಿವಾಗ ಏನೋ ಆಗಿದೆ, ಅಲಕ್ ಬ್ಲಾಕ್ ಆಗುವಾಗ ಏನಾಗೋ ಒಂದು ಮ್ಯಾಚ್ ಗೆದ್ದುಬಿಟ್ಟಿದ್ದಾರೆ. ಅಪರೂಪಕ್ಕೆ ಸೋತ್ಕೊಂಡು ಕಂಟಿನ್ಯೂಸ್ ಆಗಿ ಬಂದಿದ್ದಂಥ ರಾಜಸ್ಥಾನ್ ರಾಯಲ್ಸ್ ಇವಾಗ ಒಂದು ಪಾಸಿಟಿವಿಟಿ ಕೊಟ್ಟಿದ್ದಾರೆ. ಬಟ್ ಏನು ಯೂಸ್ ಇಲ್ಲ ಅಲ್ಲಿ ಗೊತ್ತಿರೋದೇನೆ. ಏನು ಮಾಡಿದ್ರು ಕೂಡ ಯೂಸ್ ಆಗಲ್ಲ. ಅಲ್ಲಿ ಇರೋಬ್ಬರು ಎಲ್ಲ ಮ್ಯಾಚ್ ಗೆದ್ರೂ ಕೂಡ ಆಗಲ್ಲ ಅಂತ ಗೊತ್ತಿರೋವಂಥ ವಿಚಾರನ ಎಲ್ಲರಿಗೂ. ಸೊ ನೋಡುವ ಅದೇನಾಗುತ್ತೆ ಅಂತ. ಒಂಥರ ಗಿರಾಕಲ್ ಏನಾದ್ರು ಆಗುತ್ತೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಅಂತ ಎಲ್ಲ ಮ್ಯಾಚ್ ಗೆದ್ದಾದ್ಮೇಲೆ. ಸಿಗೋಣ, ನೋಡೋಣ ಮುಂದಿನ ವಿಡಿಯೋದಲ್ಲಿ. ವಾ.